ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಟ್ರಸ್ಟ್ನ ವತಿಯಿಂದ ನಮ್ಮ ಊರು ನಮ್ಮ ಕೆರೆ ಯೋಜನೆ ಅಡಿಯಲ್ಲಿ ಬಾಡ ಗ್ರಾಮದ ವಿಠಲಪುರ ಗ್ರಾಮದಲ್ಲಿ ಕೆರೆಯನ್ನು ಪುನರುಜ್ಜೀತನ ನಿರ್ಮಾಣ ಮಾಡಿದ್ದಾರೆ. ಬನ್ನಿ ಕೆರೆಯ ಬಗ್ಗೆ ಮತ್ತು ಗ್ರಾಮಸ್ಥರ ಅಭಿಪ್ರಾಯ ಏನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ. ಈಗ ನಿಮಗೆ ಕಾಣ್ತಾ ಇದೆಯಲ್ಲ, ಇದು ದಾವಣಗೆರೆ ಜಿಲ್ಲೆಯ ಬಾಡ ಗ್ರಾಮದ ವಿಠಲಪುರದಲ್ಲಿರುವಂಥ ಕೆರೆ. ಓಕೆ, ವಿಠಲಪುರ ಗ್ರಾಮದ ಕೆರೆ ಎಷ್ಟು ವರ್ಷಗಳಿಂದ ಹೂಳು ತುಂಬಿತ್ತು. ಆ ಹೂಳು ತುಂಬುವ ಯೋಜನೆ ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಮತ್ತು ಗ್ರಾಮ ಪಂಚಾಯಿತಿ ವತಿಯಿಂದ ಇವತ್ತು ಅಭಿವೃದ್ಧಿ ಮಾಡಿದ್ದಾರೆ. ಏನು ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೇ ಈ ಕೆರೆ ಹಿಂದೆ ತುಂಬ ಹೂಳು ತುಂಬಿತ್ತು. ಇದು ಹೂಳು ತುಂಬಿ ಈಗ ಎಲ್ಲ ಸ್ವಚ್ಛತೆ ಮಾಡಿದ್ದಾರೆ. ಈ ಕೆರೆ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಜೊತೆಯಲ್ಲಿದ್ದಾರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಬನ್ನಿ ಕೆರೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ನಿಮ್ಮೂರಿನ ಕೆರೆ ಅಭಿವೃದ್ಧಿ ಪುನರುಜ್ಜೀತನ ಆಗಿದೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಗಟ್ಟಿ ಮಾತಾಡ್ರಿ. ಶ್ರೀ ಧರ್ಮಸ್ಥಳ ಕ್ಷೇತ್ರದ ಧರ್ಮಾಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಮಂಜುನಾಥ ಹೆಗ್ಡೆ ಅವರ ಕೃಪಾಶೀರ್ವಾದದಿಂದ ಆ ಸಂಘದ ವತಿಯಿಂದ ಬಸವರಾಜ್ ಅಂತೇಳಿ ಸ್ವರೂಪರೇಜರು ನಮ್ಮಲ್ಲಿ ಒಡನಾಟ ಇತ್ತು. ನಮ್ಮ ವಿಠಲಾಪುರ ಗ್ರಾಮದಲ್ಲಿ ನಮ್ಮ ಊರು ನಮ್ಮ ಕೆರೆ ಅಂತಕ್ಕಂಥದ್ದನ್ನು ಮಾಡಲಿಕ್ಕೆ ನಮಗೆ ಶ್ರೀಗಳು ಆಶ್ವಾಸನೆ ಕೊಟ್ಟಿದ್ದಾರೆ. ಇದನ್ನು ಮಾಡಿಸ್ಕೊಳ್ರಿ ಅಂತೇಳಿ ನಮ್ಮ ಗ್ರಾಮದಲ್ಲಿ ಬಂದು ನಮ್ಮನ್ನೆಲ್ಲರನ್ನೂ ಸೇರಿ ಒಂದು 4-5 ಸಲ ಮೀಟಿಂಗ್ ಮಾಡಿ ಈ ಕೆರೆ ಜೀರ್ಣೋದ್ಧಾರವನ್ನು ಮಾಡಲಿಕ್ಕೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ದಕ್ಕೋಸ್ಕರ ನಾವು ಸಹ ಅದಕ್ಕೆ ಒತ್ತು ಕೊಟ್ಟು ಅವರ ಮಾತಿಗೆ ಹೋಗುಟ್ಟು ನಮ್ಮ ಇಡೀ ಗ್ರಾಮದ ಎಲ್ಲ ಜನರು ಸಹ ಅವರಿಗೆ ಸಹಕಾರ ಕೊಟ್ಟು ಈ ಕೆರೆಯನ್ನು ಹೂಳೆತ್ತಿ ದನಕರುಗಳಿಗೆ, ಜಾನುವಾರುಗಳಿಗೆ, ಪ್ರಾಣಿ ಪಕ್ಷಿಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ಸುತ್ತಮುತ್ತಲಿನ ಬೋರುಗಳಿಗೆ ಎಲ್ಲವಕ್ಕೂ ಬೋರ್ವೆಲ್ಗಳಿಗಾಗಲಿ ಎಲ್ಲದಕ್ಕೂ ಸಹ ಸಹಕಾರ ಮಾಡಿಕೊಟ್ಟಂಥ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಎಲ್ಲರಿಗೂ ಹೆಗ್ಡೆಯವರ ಕೃಪಾಶೀರ್ವಾದಕ್ಕೆ ನಾವೆಲ್ಲರೂ ಚಿರಋಣಿಯಾಗಿ ನಮ್ಮ ಗ್ರಾಮದಿಂದ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ನಮಗೆ ಒಳ್ಳೆಯದನ್ನು ಇನ್ನೂ ಅನೇಕ ಗ್ರಾಮಗಳಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಮೀನುಗಳಲ್ಲಿರಲಿ, ಯಾವುದೇ ಗೋಮಾಳಗಳಿರಲಿ, ಎಲ್ಲರಿಗೂ ಸಹ ಇದೇ ಥರ ಕೊಟ್ಟರೆ ಒಂದೊಂದು ಗ್ರಾಮದಲ್ಲಿ 100 ಮನೆ ಗ್ರಾಮ ಇರ್ತಕ್ಕಂಥ ಹಳ್ಳಿಗಳು ಜೀರ್ಣೋದ್ಧಾರವಾಗಲಿಕ್ಕೆ ಮಾರ್ಗದರ್ಶನ ನೀಡಿದ್ದಾರೆ. ಇಂಥ ಕೆಲಸಗಳು ಇನ್ನೂ ಮುಂದೆ ಆಗಲಿ ಅಂತಕ್ಕಂಥ ಆಶ್ರಯಿಸುತ್ತಾ ಅವರಿಗೆ ವಂದನೆಗಳನ್ನು ಹೊಂದಿಸುತ್ತಾ ನಮ್ಮ 2 ಮಾತು ಮುಗಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್, ಈಗ ಎಷ್ಟು ವರ್ಷದಿಂದ ಇದು ಹೂಳು ತೆಗೆದಿದ್ದಿಲ್ಲ ಸರ್ ಕೆರೆ? ಈಗ ಸುಮಾರು ಒಂದು 30 ವರ್ಷದಿಂದ, ಇದು 30 ವರ್ಷಗಳ ಕಾಲ ಆಳಿಬಿದ್ದಂಥ ಕೆರೆ ಇವತ್ತು ಜೀರ್ಣೋದ್ಧಾರಕ್ಕೆ ಧರ್ಮಸ್ಥಳ ಶ್ರೀ ಕ್ಷೇತ್ರನೇ ಇದಕ್ಕೆ ಸಾಕ್ಷಿ ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ತಿಳಿದಿದೆ. ನಮ್ಮ ದಾವಣಗೆರೆ ಜಿಲ್ಲೆಯಲ್ಲೇ ಗೊತ್ತಾಗ್ತದೆ ಇದು ವಿಠಲಾಪುರ ಗ್ರಾಮದಲ್ಲಿ ಕೆರೆ ಯಾವ ರೀತಿ ಇತ್ತು, ಇವತ್ತು ಅದನ್ನು ಯಾವ ರೀತಿ ಜೀರ್ಣೋದ್ಧಾರ ಮಾಡಿದರೆ ಈ ರೈತರಿಗೆ ಇರ್ಬೋದು, ಪ್ರತಿಯೊಬ್ಬರಿಗೂ ಒಂದು ಸಹಕಾರ ಮಾಡಲಿಕ್ಕೆ ಅವರು ಒತ್ತು ಕೊಟ್ಟಿದ್ದಾರೆ. ಅವರಿಗೆ ಯಾವತ್ತೂ ನಾವು ಚಿರಋಣಿಯಾಗಿ ನಾವು ಇನ್ನು ಮುಂದೆ ಆಗ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಆಗಲಿ ಅಂತಕ್ಕಂಥದ್ದನ್ನು ಹಾರೈಸಿ ನಾವು ವಂದನೆಗಳನ್ನು ಹೊಂದಿಸ್ತೀವಿ. ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಾದಂಥ ರಾಜಪ್ಪನವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರು ಕೆರೆ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್, ನಮಸ್ಕಾರ. ಈಗ ನಿಮ್ಮ ಕೆರೆ ತುಂಬ ವರ್ಷಗಳಿಂದ ಹೂಳು ತುಂಬಿತ್ತು. ಇವತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಗ್ರಾಮ ಪಂಚಾಯತಿಯ ಹೂಳೆತ್ತುವ ಕಾರ್ಯವಾಗಿ ಸುಂದರವಾಗಿ ಕೆರೆ ಕಾಣ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥ ಶ್ರೀ ಕ್ಷೇತ್ರದ ಎಲ್ಲ ನಮ್ಮ ಊರಿನ ಗ್ರಾಮಸ್ಥರು ಭಾಳ ನಮಗೆ ಸಪೋರ್ಟ್ ಮಾಡಿ ಎಲ್ಲ ನಮಗೆ ಒಳ್ಳೆಯದಾಗಲಿ ಅಂತೇಳಿ ಎಲ್ಲರೂ ಬಯಸಿದ್ದಾರೆ. ಅವರು ನಮಗೆ ತುಂಬ ಬಸವರಾಜ್ ಅಂತ ಸೂಪರ್ವೈಸರ್ ನಮ್ಮ ಮಾತುಗಳಿಗೆ ಎಲ್ಲ ನಮ್ಮ ಇಡೀ ಊರವ್ರ ಮಾತಿಗೆ ಭಾಳ ಚೆನ್ನಾಗಿ ಅವರು ಕೆಲಸ ಮಾಡಿಕೊಟ್ಟೋಗಿದ್ದಾರೆ. ಇನ್ನು ಮುಂದೆ ಅಂಥ ಕೆಲಸಗಳು ಮಾಡಲಿ. ಮತ್ತು ನಮ್ಮ ಕೆರೆ ಒಂದು 30-40 ವರ್ಷದಲ್ಲೂ ಹೂಳೆತ್ತಿದ್ದಿಲ್ಲ, ಅದು ಭಾಳ ಹಾಳಾಗಿಬಿಟ್ಟಿತ್ತು. ನಮಗೆ ತುಂಬ ಇಲ್ಲಿ ಬೋರ್ಗಳಿದ್ದಾವೆ, ಮತ್ತು ದನಕರುಗಳಿಗೆ ನೀರು, ಪ್ರಾಣಿ ಪಕ್ಷಿಗಳಿಗೆ ನೀರು, ಅಷ್ಟೆಲ್ಲ ಒಳ್ಳೇದು ಮಾಡಿಕೊಟ್ಟಂಥ ಶ್ರೀ ಧರ್ಮಸ್ಥಳ ಮಂಜುನಾಥ ಹೆಗ್ಡೆಯರಿಗೆ ನಾವು ಸಿರಿಣವಾಗಿ ಕೈ ಮುಗಿತೀವಿ. ಇಂಥ ಒಳ್ಳೆಯ ಕೆಲಸಗಳನ್ನು ಮಾಡಿ ನಮಗೆ ಸಂತೋಷ ತಂದು ಕೊಟ್ಟಿದ್ದಾರೆ. ಅವ್ರಿಗೆ ದೇವರು ಇನ್ನೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಸರ್, ಇವತ್ತು ನಮ್ಮ ಊರು ನಮ್ಮ ಕೆರೆ ಯೋಜನೆ ಹಲವಾರು ರೈತರುಗಳಿಗೆ ಅನುಕೂಲವಾಗಿದೆ. ಮತ್ತು ಆ ಕೆರೆಯಿಂದ ಈಗ ದನಕರುಗಳಿಗೆ ನೀರಿಲ್ಲದ ಟೈಮಲ್ಲಿ ತುಂಬ ಅನುಕೂಲ ಇದೆ ಅಂತ ಹೇಳ್ತಾರೆ. ಈ ಯೋಜನೆ ಬಗ್ಗೆ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ? ಓಂ ಶ್ರೀ ಮಂಜುನಾಥಾಯ ನಮಃ. ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ದಿನೇ ದಿನೇ ಅಂತರ್ಜಲ ಮಟ್ಟ ಕುಸಿಯುತ್ತಿದೆ. ಇದರಿಂದ ಜಾನುವಾರು, ಪ್ರಾಣಿ ಪಕ್ಷಿಗಳಿಗೆ ಮತ್ತು ಕೃಷಿ ಮಾಡಲಿಕ್ಕೆ ನೀರಿನ ಸಮಸ್ಯೆಯನ್ನು ನಾವು ಕಾಣ್ತಾ ಇದ್ದೇವೆ. ಈ ಸಮಸ್ಯೆ ದಿನೇ ದಿನೇ ಕೆಲವೊಂದು ರಾಜ್ಯದಲ್ಲಿ ಕೆಲವೊಂದು ಕಡೆ ದಿನೇ ದಿನೇ ಸಮಸ್ಯೆ ಆಗಿರುವುದರಿಂದ
ಈ ಸಮಸ್ಯೆಯನ್ನು ಮನಗಂಡಂಥ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಮತ್ತು ಮಾತೃಶ್ಯಾಮಣ್ಣ ಅವರು ನಮ್ಮ ರೈತರೊಟ್ಟಿಗೆ ನಮ್ಮ ಕಾರ್ಯಕರ್ತರೊಟ್ಟಿಗೆ ಸಮಾಲೋಚನೆ ಮಾಡಿದಾಗ ಈ ಸಮಸ್ಯೆ ಅತಿ ಹೆಚ್ಚು ಮುಂದಕ್ಕೆ ಉಲ್ಬಣ ಆಗುವುದರಿಂದ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಮಾಡಬೇಕು ದೃಷ್ಟಿಯಿಂದ ಪೂಜ್ಯರು ಒಂದು ಚಿಂತನೆಯನ್ನು ಮಾಡಿ 2016ರಲ್ಲಿ ನಮ್ಮೂರು ನಮ್ಮ ಕೆರೆ ಯೋಜನೆ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ. ಇದರ ಮುಖ್ಯ ಉದ್ದೇಶ ಏನೆಂದರೆ ಈ ಸಣ್ಣ ಸಣ್ಣ ಕೆರೆಗಳನ್ನು ಹೂಳೆತ್ತುವಂಥದ್ದು. ಉದಾಹರಣೆಗೆ 6 ಎಕರೆ 8 ಎಕರೆ 10 ಎಕರೆ 15 ಎಕರೆ ಗರಿಷ್ಠ ಅಂದರೆ 15 ಎಕರೆ ಕೆರೆಗಳನ್ನು ಹೂಳೆತ್ತಿ ಆ ಇಡೀ ಪೂರ್ತಿ ಮಣ್ಣನ್ನು ತೆಗೆದು ಮತ್ತೆ ನೀರು ತುಂಬಿಸಿ, ಅಂದರೆ ಮಳೆಗಾಲದಲ್ಲಿ ನೀರು ಬರ್ತದೆ, ಆ ನೀರು ತುಂಬಿ ಅಂದರೆ ಆ ನೀರು ತುಂಬಿದ ತಕ್ಷಣ ಆ ಕೆರೆಯ ನೀರಲ್ಲಿ ಇಂಗ್ತದೆ ಮತ್ತು ಅಂತರ್ಜಲ ಮಟ್ಟ ವೃದ್ಧಿ ಆಗ್ತದೆ. ಈ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಪ್ರತಿ ವರ್ಷ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕೆರೆಗಳನ್ನು ಹೂಳೆತ್ತುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ 7 ವರ್ಷದಿಂದ 33 ಕೆರೆಗಳ ಹೂಳೆತ್ತುವ ಕೆಲಸವನ್ನು ನಾವು ಮಾಡಿದ್ದೇವೆ. ಮುಖ್ಯವಾಗಿ ನಮ್ಮ ಕಳೆದ ಈ ವರ್ಷ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಎರೆಗುಂಟೆ ಕೆರೆಯನ್ನು ಮಾಡಿದ್ದೇವೆ, ಹೂಳೆತ್ತುವ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಮಲ್ಲಾಪುರ ಕೆರೆಗಳ ಹೂಳೆತ್ತುವ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ನಮ್ಮ ಹೊನ್ನಾಳಿ ಅಲ್ಲಿ ಒಡೆಯತೂರು ಕೆರೆಯನ್ನು ಹೂಳೆತ್ತುವ ಕೆಲಸವನ್ನು ಮಾಡಿದ್ದೇವೆ. ಅದೇ ರೀತಿ ಈಗ ನಮ್ಮ ದಾವಣಗೆರೆಯಲ್ಲಿ ನಡೆಯುತ್ತಿರುವಂಥದ್ದು ನಾವು ವಿಠಲಾಪುರ ಕೆರೆಯನ್ನು 6 ಎಕರೆ ಕೆರೆಯನ್ನು ಹೂಳೆತ್ತುವ ಕೆಲಸವನ್ನು ಸಂಪೂರ್ಣ ನಾವು ಮಾಡಿದ್ದೇವೆ. ಮುಖ್ಯವಾಗಿ ಈ ಹೂಳೆತ್ತುವ ಕೆಲಸದಲ್ಲಿ 2 ಕೆಲಸ. ಒಂದು ಹಿಟಾಚಿಯಿಂದ ಹೂಳನ್ನು ತೆಗೆಯುವಂಥದ್ದು ಮತ್ತು ಆ ಹೂಳನ್ನು ರೈತರು ತಮ್ಮ ಟ್ರ್ಯಾಕ್ಟರ್ ಮೂಲಕ ಸಾಗಾಟನೆ ಮಾಡುವಂಥದ್ದು. ಧರ್ಮಸ್ಥಳದಿಂದ ಇದಕ್ಕೆ ವಿಶೇಷವಾಗಿ ಇಟ್ಯಾಚಿ ಉಂಟು ಅಥವಾ ಏನು ಜೆ.ಸಿ.ಪಿ ಉಂಟು ಅದರ ರೆಂಟನ್ನು ಬಾಡಿಗೆಯನ್ನು ನಾವು ಧರ್ಮಸ್ಥಳದಿಂದ ಅನುದಾನ ಮುಖಾಂತರ ನಾವು ಕೊಡ್ತಾ ಇದ್ದೇವೆ. ಒಂದೊಂದು ಕೆರೆಗೆ 6 ಲಕ್ಷ 7 ಲಕ್ಷ ಈ ರೀತಿಯ ನಾವು ಅನುದಾನವನ್ನು ವಿನಿಯೋಗ ಮಾಡಿ ಆ ಕೆರೆಯ ಪೂರ್ತಿ ಹೂಳು ತೆಗೆಯುವಂಥ ಕೆಲಸವನ್ನು ಮಾಡ್ತೇವೆ. 1 ಮೀಟರ್ ನಾವು ತೆಗಿತೇವೆ, ಅದನ್ನು 3.5 ಅಡಿ ನಾವು ತೆಗಿತೇವೆ. ಮುಖ್ಯವಾಗಿ ಆ ಹೂಳು ಮಣ್ಣು ಅದು ಬಹಳ ಫಲವತ್ತಾದ ಮಣ್ಣು. ಅದನ್ನು ರೈತರಿಗೆ ಮನವರಿಕೆ ಮಾಡಿದಾಗ ರೈತರು ಅವರವರ ಟ್ರ್ಯಾಕ್ಟ್ರಿ, ಟಿಪ್ಪರ್, ಗಾಡಿ ಅಥವಾ ಅವರ ಲಾರಿಗಳಲ್ಲಿ ಅದನ್ನು ಸಾಗಾಟ ಮಾಡಿ ಅವರ ಜಮೀನಿಗೆ ಹಾಕಿ ಆ ಜಮೀನಲ್ಲಿ 1 ವರ್ಷ ತನಕ ಯಾವುದೇ ಗೊಬ್ಬರ ಹಾಕದೆ ಅದರಿಂದ ಆ ಮಣ್ಣಿನಿಂದ ಉತ್ತಮ ಬೆಳೆಯನ್ನು ಬೆಳೆಸಿದಂಥ ತುಂಬ ರೈತರಿದ್ದಾರೆ. ಅವರೇ ಅನಿಸಿಕೆಯನ್ನು ಹೇಳ್ತಾ ಇದ್ದಾರೆ. ಇದರಿಂದ 2 ಪ್ರಯೋಜನ. ಒಂದು, ಹೂಳು ರೈತರೇ ಹೋಗಿ ಫಲವತ್ತಾದ ಮಣ್ಣು ಸಿಗದ ಫಲವತ್ತಾದ ಬೆಳೆ ಬರ್ತದೆ. ಇನ್ನೊಂದು, ಕೆರೆಯಲ್ಲಿ ಪೂರ್ತಿ ನೀರು ತುಂಬಿದರಿಂದ ಆ ಸುತ್ತಮುತ್ತದ ಭಾಗದಲ್ಲಿ ಬೋರ್ವೆಲ್ನಲ್ಲಿ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಇದರಿಂದ ಕೃಷಿ ಮಾಡಲಿಕ್ಕೆ ನೀರು ಸಿಗ್ತದೆ ಮತ್ತು ಕುಡಿಲಿಕ್ಕೆ ಮತ್ತೆ ಪ್ರಾಣಿ ಪಕ್ಷಿಗಳಿಗೆ ಆ ಕೆರೆಯಿಂದ ನೀರು ಸಿಗ್ತದೆ. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಇದು ನಮ್ಮ ರಾಜ್ಯಾದ್ಯಂತ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಸ್ಥಳದಲ್ಲಿ ನಿಂತುಕೊಂಡು ಸಣ್ಣ ಒಂದು ಸೇವೆಯನ್ನು ಅನುದಾನ ಕೊಡುವುದರ ಮೂಲಕ ಸಣ್ಣ ಒಂದು ಅಡಿಲಿ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 857 ಕೆರೆಗಳ ಹೂಳೆತ್ತ ಕೆಲಸವನ್ನು ಮಾಡ್ತಾ ಇದ್ದೇವೆ. ಇದಕ್ಕಾಗಿ ನಮ್ಮಲ್ಲಿ ಇಂಜಿನಿಯರ್ಗಳಿದ್ದಾರೆ, ಮತ್ತು ನಮ್ಮಲ್ಲಿ ಕೃಷಿ ಮೇಲ್ವಿಚಾರಕರಿದ್ದಾರೆ, ವಲಯದ ಮೇಲ್ವಿಚಾರಕರಿದ್ದಾರೆ. ನಮ್ಮಲ್ಲಿ ಬೇರೆ ಬೇರೆ ಇದಕ್ಕೆ ಟೀಮ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಸಲ ಒಂದು ವಿಶೇಷ ಏನಂದರೆ ನಮ್ಮ ದಾವಣಗೆರೆಯ ಜಿಲ್ಲಾಧಿಕಾರಿಗಳು ಮತ್ತು ಮುಖ್ಯ ಅರಣ್ಯಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಕೆರೆಗಳ ಹೂಳೆತ್ತ ಕೆಲಸವನ್ನು ಮಾಡೋದನ್ನು ಮೆಚ್ಚುಗೆ ವ್ಯಕ್ತಪಡಿಸಿ ಮೊನ್ನೆ ತಾನೇ ನಮ್ಮ ಕೇಂದ್ರದ ಜಲಶಕ್ತಿ ತಂಡದವರು ಬಂದು ಇಡೀ ದಾವಣಗೆರೆಯಲ್ಲಿ ಅಂತರ್ಜಲ ಮಟ್ಟ ವೃದ್ಧಿ ಅಂಥದ್ದು, ನೀರಿಂಗಿಸುವಂಥದ್ದು, ಪರಿಸರ ಸ್ವಚ್ಛತೆ ಬಗ್ಗೆ ಅಧ್ಯಯನ ಮಾಡಿದಾಗ ನಮ್ಮ ಆ ವಿಠಲಪುರ ಕೆರೆಗೆ ಅವರು ಆ ತಂಡ ವೀಕ್ಷಣೆ ಮಾಡಿ ಆ ಕೆರೆಗಳ ಧರ್ಮಸ್ಥಳ ಸಂಸ್ಥೆಯಿಂದ ಹೂಳೆತ್ತುವ ಕೆಲಸವನ್ನು ನೋಡಿಕೊಂಡು ಮೆಚ್ಚುಗೆ ವ್ಯಕ್ತಪಡಿಸಿ ಇನ್ನಷ್ಟು ಕೆರೆಗಳನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಹೂಳೆತ್ತಿ ಅಭಿವೃದ್ಧಿಪಡಿಸಿ ಅಂತ ಅವರು ನಮಗೆ ಮಾಹಿತಿ ಮಾರ್ಗದರ್ಶನ ಕೊಡ್ತಾ ಇದ್ದೇವೆ. ನಮ್ಮ ಪ್ರತಿ ವರ್ಷ ಪ್ರತಿ ತಾಲೂಕಿನಲ್ಲಿ ಒಂದೊಂದು ಕೆರೆಗಳ ಹೂಳೆತ್ತ ಕೆಲಸವನ್ನು ನಾವು ನಿರಂತರ ಮಾಡ್ತೇವೆ. ಅಂತರ್ಜಲ ಮಟ್ಟವನ್ನು ವೃದ್ಧಿಸುವಂಥ ಮಹತ್ತರದ ಕೆಲಸವನ್ನು ನಾವು ಮಾಡ್ತೇವೆ. ಇದಕ್ಕಾಗಿ ಪೂಜ್ಯರ ಆಶೀರ್ವಾದ ಯಾವಾಗಲೂ ಇರ್ತದೆ, ಮಾರ್ಗದರ್ಶನ ಇರ್ತದೆ ಅಂತ ಹೇಳುತ್ತಾ ನನ್ನ ಮಾತನ್ನು ಕೊನೆಗೊಳಿಸಿದೆ. ಓಂ ಶ್ರೀ ಮಂಜುನಾಥ ಕ್ಷೇತ್ರದ ಸ್ವಾಮಿಯನ್ನು ಭಕ್ತಿಪೂರ್ವಕ ಸ್ಮರಿಸಿಕೊಂಡು ದಾವಣಗೆರೆ ಜಿಲ್ಲೆ ದೇವನಗರಿ ಯೋಜನಾ ಕಚೇರಿ ವ್ಯಾಪ್ತಿಯ ನಮ್ಮ ಬಾಡ ಗ್ರಾಮ ಪಂಚಾಯಿತಿಯ ವಿಠಲಾಪುರ ಗ್ರಾಮದಲ್ಲಿ ನಾವು ಈಗಾಗಲೇ 3 ತಿಂಗಳ ಕಾಲ ಹಿಂದೆ ಒಂದು ಕೆರೆಯನ್ನು ಆಯ್ಕೆ ಮಾಡಿಕೊಂಡು ಆ ಕೆರೆಯನ್ನು ಹೂಳೆತ್ತುವ ವಿಚಾರದಲ್ಲಿ ಅಲ್ಲಿನ ಪಂಚಾಯತ್ ಮತ್ತು ಊರ ಸಾರ್ವಜನಿಕರ ಸಮ್ಮುಖದಲ್ಲಿ ಚರ್ಚಿಸಿದಾಗ ಕೆಲವೊಂದು ಅಡೆತಡೆಗಳು ಕೂಡ ಕಂಡು ಬಂತು. ಯಾಕಂತ ಹೇಳಿದರೆ ಕೆಲವರಿಗೆ ಪರ ಮತ್ತು ವಿರೋಧ ಎರಡುಗಳನ್ನು ಕೂಡ ಕಂಡಾಗ
ನಾವೆಲ್ಲರನ್ನೂ ಕೂಡ ಸಂಘಟನೆ ಮಾಡಿಕೊಂಡು ಆ ಕೆರೆಯನ್ನು ಹೂಳೆತ್ತಬೇಕು. ನಿಜವಾಗಲೂ ಆ ಕೆರೆ ಹೂಳು ತುಂಬಿದಂಥ ಕೆರೆ ಅಲ್ಲ, ಯಾಕಂತ ಹೇಳಿದ್ರೆ ಅದು ಹಿಂದಿನಿಂದ ಅನಾದಿ ಕಾಲದಿಂದ ಇರುವಂಥ ಕೆರೆ ಅಲ್ಲ. ಅದೊಂದು ಹೊಸ ಕೆರೆಯನ್ನೇ ಇತ್ತು. ಅದನ್ನು ಜನರು ತಮ್ಮ ಸ್ವಬಳಕೆಗೆ ಮಣ್ಣನ್ನು ಒಯ್ದು ಎಲ್ಲೆಲ್ಲೋ ಅಲ್ಲಲ್ಲಿ ಹೊಂಡಗಳನ್ನು ಮಾಡ್ಕೊಂಡಿದ್ರು. ಬಟ್ ಅದಕ್ಕೆ ಹೊಸದಾದ ಒಂದು ರೂಪುರೇಷೆಯನ್ನು ಕೊಡಬೇಕಿರೋ ದೃಷ್ಟಿಯಿಂದ ನಾವು ಆ ಊರಿನ ಗ್ರಾಮಸ್ಥರನ್ನೆಲ್ಲ ಸೇರಿಸ್ಕೊಂಡು ಆ ಕೆರೆಯನ್ನು ಸಂಪೂರ್ಣವಾಗಿ ಹೊಸ ಕೆರೆಯನ್ನೇ ಹೂಳೆತ್ತುವಂಥ ಒಂದು ನಿಯಮಕ್ಕೆ ಪೂಜ್ಯರಿಗೆ ಮನವಿ ಮಾಡಿಕೊಂಡಾಗ ಪೂಜ್ಯರ ಸಂಬಂಧಪಟ್ಟ ಹಾಗೆ ಅದಕ್ಕೆ ಅನುದಾನವನ್ನು ಮಂಜೂರು ಮಾಡಿದ್ರು. ಪ್ರಥಮದಲ್ಲಿದ್ದಂಥ ಒಂದು ಕೆರೆ ಬಗ್ಗೆ ಇರುವಂಥ ಜನರಿಗೆ ಭಿನ್ನಾಭಿಪ್ರಾಯ. ನಾವು ಹೂಳೆತ್ತಬೇಕಾದ್ರೆ ಅವರನ್ನು ಸೇರಿಸ್ಕೊಂಡು ಸಂಘಟನೆ ಮಾಡಿಕೊಂಡು ಮಾತಾಡಿದಾಗ ಎಲ್ಲರೂ ಕೂಡ ಒಮ್ಮತ್ತಿಂದ ಒಪ್ಪಿಕೊಂಡು ಆ ಕೆರೆಯನ್ನು ಅಚ್ಚುಕಟ್ಟಾಗಿ ಅವರು ಮಾಡ್ಕೊಂಡಿದ್ದಾರೆ. ಆ ಕೆರೆ ಮಾಡ್ಕೊಂಡಿದ್ದರಿಂದ ಏನಾಯ್ತು ಅಂತ ಹೇಳಿದ್ರೆ ಎಷ್ಟೋ ಜನ ರೈತರಿಗೆ ಮತ್ತು ಕೃಷಿಕರಿಗೆ ಅಲ್ಲಿ ಬಂದಂಥ ಜಾನುವಾರುಗಳಿಗೆ ಇವತ್ತು ಕುಡಿಯೋಕ್ಕೆ ನೀರಿನ ಅವಕಾಶ ಸಿಕ್ಕಿದಂತಾಗಿದೆ. ಈಗ ಸಂಬಂಧಪಟ್ಟಾಗೆ ಬಾಡ ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರ ವರ್ಗದಲ್ಲಿರ್ಬೋದು ಮತ್ತು ಗ್ರಾಮ ಪಂಚಾಯತಿ ಚುನಾಯಿತ ಪ್ರತಿನಿಧಿಗಳಿರ್ಬೋದು ಅದು ತುಂಬ ಸಹಕಾರವನ್ನು ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ನಮ್ಮ ದಾವಣಗೆರೆ ಜಿಲ್ಲಾ ಪಂಚಾಯತಿಯ CO ಸರ್ ಅವರು ಅತಿ ಮುಖ್ಯವಾಗಿ ನಮ್ಮಲ್ಲಿ ಬಂದುಕೊಂಡು ಮಾಹಿತಿ ಮತ್ತು ಮಾರ್ಗದರ್ಶನ ಕೊಟ್ಕೊಂಡು ಆ ಸಂತೋಷಕ್ಕೆ ಅವರು ನಮ್ಮ ಡೆಲ್ಲಿಯಿಂದ ಬಂದಂಥ ಜಲಸಂಪನ್ಮೂಲ ವಿಭಾಗದಲ್ಲೂ ಕೂಡ ಕರ್ಕೊಬಂದು ಆ ಕೆರೆಗೆ ತೋರಿಸ್ಕೊಂಡು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ನಾವು ಇದಕ್ಕೆ ರಿವಿಟ್ಮೆಂಟನ್ನು ಮಾಡಿಕೊಂಡು ಕಲ್ ಪಿಚ್ಚಿಂಗನ್ನು ಮಾಡಿಕೊಂಡು ಈ ಊರಿಗೆ ಸಂಪದ್ಭರಿತವಾದ ನೀರನ್ನು ಕೊಡೋಕ್ಕೆ ನಾವು ಕೂಡ ಸಹಕಾರ ಮಾಡ್ತೇವೆ. ಇದರಿಂದ ಒಳ್ಳೆಯ ಉಪಕಾರ ಆಗಿದೆ ಅಂತ ಹೇಳ್ಕೊಂಡು ಸಂಸ್ಥೆಗೆ ಮತ್ತು ಪೂಜ್ಯರಿಗೆ ಒಳ್ಳೆಯ ಶ್ಲಾಘನೀಯವನ್ನು ಹೇಳಿದ್ದಾರೆ. ಹಾಗಾಗಿ ಆ ರೈತರಲ್ಲಿ ಈಗೇನು ತುಂಬ ಸಂತೋಷದಿಂದ ನಾವು ಫಸ್ಟಿಗೆ ನಾವು ನಿಮ್ಮೊಟ್ಟಿಗೆ ಈ ರೀತಿ ಭಿನ್ನಾಭಿಪ್ರಾಯ ಮಾಡಬಾರ್ದಿತ್ತು, ಇವತ್ತು ನೀವು ಸಂಸ್ಥೆ ಬಂದು ನಿಂತ್ಕೊಂಡು ಈ ರೀತಿ ಕೆಲಸ ಮಾಡಿದ್ದು ನಮ್ಗೆ ತುಂಬ ಸಂತೋಷ ತಂದಿದೆ. ಹಾಗಾಗಿ ಸಂಸ್ಥೆ ಬಗ್ಗೆ ಕೂಡ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದೆಲ್ಲದಕ್ಕೂ ಪೂರಕ ಕಾರಣ ಏನಪ್ಪ ಅಂತ ಹೇಳಿದ್ರೆ ಆ ಒಂದು ವ್ಯವಸ್ಥೆಯಲ್ಲಿರುವಂಥ ಜನರನ್ನು ಕ್ರೋಢೀಕರಣ ಮಾಡಿಕೊಂಡು ಇವತ್ತು ಅಲ್ಲಿ ಹೂಳೆತ್ಕೊಂಡು ಜನರಿಗೆ ಸಂತೋಷ ಬಂದಿದೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲೇ ಕೂಡ ಪತ್ರಿಕಾ ಮಾಧ್ಯಮದವರು ಕೂಡ ನಮಗೆ ತುಂಬ ಸಹಕಾರವನ್ನು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಜನ ಮೆಚ್ಚುಗೆ ಆಗಬೇಕಂತ ಹೇಳಿದ್ರೆ ಎಲ್ಲವೂ ಕೂಡ ವಿಷಯವನ್ನು ಸತ್ಯಾಂಶ ತಿಳಿಸೋದ್ರಿಂದ ಮಾತ್ರ ಆಗತ್ತೆ ಅನ್ನೋದಕ್ಕೆ ತಾವು ಕೂಡ ಇದಕ್ಕೆ ಕೈ ಜೋಡಿಸಿದಿರಿ. ಹಾಗಾಗಿ ಮುಂದಿನ ದಿನದಲ್ಲಿ ಆ ಊರಿನ ಜನರಿಗೆ ಸಂಪದ್ಭರಿತವಾದ ನೀರನ್ನು ಬಳಕೆ ಮಾಡ್ಕೊಳ್ಳೋಕ್ಕೆ ಮಂಜುನಾಥ ಸ್ವಾಮಿ ಅನುಗ್ರಹ ಇರಲಿ ಅಂತ ಹೇಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಮೇಡಮ್, ಈಗ ಬಾಡ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ವಿಠಲ್ಪುರ ಗ್ರಾಮದ ಕೆರೆ ಪುನಶ್ಚೇತನಗೊಂಡಿದೆ. ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ನಿಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಅದ್ಭುತ ಕೆರೆ ನಿರ್ಮಾಣ ಆಗ್ತಿದೆ. ಅದರ ಬಗ್ಗೆ ನೀವು ಹೇಳಿ. ನಮಸ್ತೆ, ನನ್ನ ಹೆಸರು ಶಾಂತ ಅಂತೇಳಿ PDO. ಒಂದು ಹಿಂದೆ ಅದು ಏನಾಗಿತ್ತು, ಗೋಮಾಳ ಜಾಗ ಆಗಿತ್ತು. ಗ್ರಾಮಸ್ಥರೆಲ್ಲ ಬೇಡಿಕೆ ಇಟ್ಟಾಗ ಅದನ್ನು ನಾವು ತಹಶೀಲ್ದಾರ್ ಮನವಿ ಕಳಿಸಿ ಅದನ್ನ ಕನ್ವರ್ಷನ್ ಮಾಡಿ ಅವರು ನಮಗೆ ಜಿಲ್ಲಾಧಿಕಾರಿಗಳಿಂದ ಅಮೃತ್ ಸರೋವರ ಅಂತೇಳಿ ನಮಗೆ ಪರಿವರ್ತನೆ ಮಾಡಿಕೊಟ್ರು. ಆನಂತರ ಅಲ್ಲಿನ ಗ್ರಾಮಸ್ಥರಿಗೆ ಏನಿತ್ತು ಅಂದರೆ ಕೆರೆ ಅಭಿವೃದ್ಧಿ ಮಾಡಿದರೆ ಜವಾಬ್ ಬರ್ಬೋದು ಅನ್ನೋ ಒಂದು ಸಂದೇಹ ಇತ್ತು. ಅದನ್ನು ಎಲ್ಲ ನಾವು ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು, PDO ನಾವೆಲ್ಲ ಹೋಗಿ ಅವರಿಗೆ ಜನರಿಗೆ ಮನವರಿಕೆ ಮಾಡಿಕೊಟ್ಟು ಅಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡಲಿಕ್ಕೆ ಸಹಕಾರ ಕೊಟ್ವಿ. ಹಾಗಾಗಿ ಧರ್ಮಸ್ಥಳ ಸಂಸ್ಥೆಯವರು ನಮಗೆ ಕೆರೆ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾವು ಸಹ ಅದಕ್ಕೆ ಕಲ್ ಪಿಚ್ಚಿಂಗ್ ಕಟ್ಟೋದು, ಈ ರೀತಿಯ ರೈತರಿಗೆ ಶಾಶ್ವತವಾಗಿ ಬೋರ್ವೆಲ್ಗಳಿಗೆ ರಿಚಾರ್ಜ್ ಆಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಪಿಚ್ಚಿಂಗ್ ಮಾಡಿ ಪೈಪ್ ಹಾಕ್ಕೊಟ್ಟು ಒಂದು ಉತ್ತಮ ಕೆರೆ, ಮಾದರಿ ಕೆರೆಯನ್ನು ಮಾಡಬೇಕು ಅನ್ನೋ ಒಂದು ಆಶಯ ಇಟ್ಕೊಂಡಿದ್ವಿ. ಅದನ್ನು ಕ್ರಿಯಾನ್ವಯನೂ ಸಹ ಮಾಡಿ ಕಳಿಸಿದ್ವಿ. ಮೇಡಮ್, ಅದು ಈಗ ಎಷ್ಟು ವರ್ಷದಿಂದ ಅದು ಉಳಿತಿದೆ ಹಾಗೆ ಗೊತ್ತಿಲ್ಲ? ಇಲ್ಲ, ಹೂಳೆತ್ತಿಲ್ಲ, ಅದು ಗೋಮಾಳ ಇತ್ತು. ಯಾರೋ ಬೇಕಾದ ರೈತರು ಒಂದಷ್ಟು ಮಣ್ಣು ತೊಗೊಂಡು ಗುಂಡಿ ಬಿದ್ದಿದ್ದು ಅಷ್ಟೇ, ಯಾವುದೂ ಕೆರೆ ಇರಲಿಲ್ಲ ಅಲ್ಲಿ. ಈಗ ಹೊಸದಾಗಿ ಧರ್ಮಸ್ಥಳ ಸಂಸ್ಥೆಯಿಂದ ನಾವು ಪರ್ಮಿಷನ್ ಕೊಟ್ಟಮೇಲೆ ಕೆರೆ ಅಭಿವೃದ್ಧಿ ಮಾಡಿದ್ದಾರೆ. ಮೇಡಮ್, ಈಗ ಊರವರು ಗ್ರಾಮಸ್ಥರು ನಿಮ್ಮ ಗ್ರಾಮ ಪಂಚಾಯತಿಗೆ ಬಂದವರು ಯಾವ ರೀತಿ ನಿಮಗೆ ಸಹಕಾರ ಮಾಡಿದ್ದಾರೆ? ನಮಗೆ ಸದಸ್ಯರು ಅಲ್ಲಿ ಉಪಾಧ್ಯಕ್ಷರು ರಾಜಣ್ಣ ಅವರು ಇರ್ಬೋದು, ಇನ್ನೊಬ್ಬರು ಮಾರ್ಗಣ್ಣರು ಇರ್ಬೋದು, ಅಲ್ಲಿ ತಹಶೀಲ್ದಾರಿಗೆ ಮತ್ತು ಅದು ಕನ್ವರ್ಷನ್ ಹಾಕಿ ಎಲ್ಲ ಓಡಾಟ ಮಾಡಿದರು. ಗ್ರಾಮಸ್ಥರು ವಿರೋಧ ಮಾಡಿದಾಗಲೂ ಸಹ ಅವರು ಅಲ್ಲಿ ಸಭೆಯನ್ನು ಸೇರಿಸಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಇನ್ನು ಮಾಜಿ ಅಧ್ಯಕ್ಷರುಗಳೆಲ್ಲ ಅವರಿಗೆ 2-3 ಸಾರಿ ಸಭೆಯನ್ನು ಮಾಡಿ ಕನ್ವಿನ್ಸ್ ಮಾಡಿದ್ವಿ ಅವರಿಗೆ, ಇಲ್ಲ ಆ ರೀತಿ ಆಗಲ್ಲ ಅಂಥೇಳಿ. ಅದಾದಮೇಲೆ ಅವರು ಕೆರೆಗೆ ಏನು ಟ್ಯಾಕ್ಟ್ರ್ ಹೊಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ಸಹಕಾರ ಕೊಟ್ಟರು. ಎಲ್ಲ ಅಲ್ಲಿ ಟ್ಯಾಕ್ಟ್ರು ರೈತರು ಬಿಡೋದಕ್ಕೆ ನಿಂತಿದ್ದು ಮಣ್ಣು ತಗ್ಸೋ ಜವಾಬ್ದಾರಿನ ಸದಸ್ಯರು ಮಾಡಿದ್ದಾರೆ. ಮೇಡಮ್, ಈಗ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ನಮ್ಮ ಊರು ನಮ್ಮ ಕೆರೆ ಯೋಜನೆ ಬಗ್ಗೆ ನೀವು ಹೇಳ್ತದೆ. ನೀರು ಜೀವಜಲ, ಅದು ಅಮೃತ ಬಿಂದು. ನೀರಿಲ್ಲದೆ ಮನುಷ್ಯ ಬದುಕೋದು ಕಷ್ಟ. ಮುಂದಿನ ದಿನಗಳಲ್ಲಿ ನೀರಿಗೆ ನಾವು ಆಹಾಕಾರ ಪಡಬೇಕಾಗುತ್ತೆ. ಆ ಉದ್ದೇಶದಿಂದ ಧರ್ಮಸ್ಥಳ ಸಂಸ್ಥೆಯವರು ಏನಿವತ್ತು
ಗ್ರಾಮ ಸ್ವರಾಜ್ಯದ ಮೂಲಕ ರಾಮರಾಜ್ಯದ ಕನಸನ್ನು ಗಾಂಧೀಜಿ ಕಂಡಿದ್ರು. ಆ ಕನಸನ್ನು ಸಾಕಾರ ಮಾಡಲಿಕ್ಕೆ ಇವತ್ತು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಶ್ರಮಿಸ್ತಾ ಇದೆ ಅಂತ ಹೇಳಲಿಕ್ಕೆ ಎರಡು ಮಾತಿಲ್ಲ. ಚೆನ್ನಾಗಿ ಗ್ರಾಮೀಣ ಪ್ರದೇಶದಲ್ಲಿ ಈ ರೀತಿ ಕೆರೆಗಳ ಅಭಿವೃದ್ಧಿ ಮಾಡೋದ್ರಿಂದ ಅನುಕೂಲ ಆಗ್ತದೆ, ಗ್ರಾಮಸ್ಥರಿಗೆ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ.